ಹಾಯ್ ಹಲೋ ಗುಡ್ ಮಾರ್ನಿಂಗ್ ಕಾಫಿ ವಿತ್ ಸೆಲೆಬ್ರಿಟಿ ಶೋಗೆ ಸ್ವಾಗತ. ನಾನು ಆಸ್ ಯೂಶುವಲ್ ನಿಮ್ಮ ಹೋಸ್ಟ್ ಕಮಲಾಕ್ಷಿ. ಸೊ ಇವತ್ತಿನ ಕಾಫಿ ವಿತ್ ಸೆಲೆಬ್ರಿಟಿ ಶೋ ನಲ್ಲಿ ಯಾರಿದ್ದಾರೆ, ಯಾವ ಸೆಲೆಬ್ರಿಟಿ ಇದ್ದಾರೆ ಅಂತ ಹೇಳಿ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ರಲ್ಲ. ಸೊ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ಕೊಡೋದಕ್ಕೂ ಮೊದಲು ಅವ್ರ ಬಗ್ಗೆ ಸ್ಮಾಲ್ ಬ್ರೀಫ್ ಆದಂತಹ ಇಂಟ್ರೊಡಕ್ಷನ್ ಅನ್ನ ಕೊಟ್ಬಿಡ್ತೀನಿ. ಅವರು ತಮ್ಮ ಫಸ್ಟ್ ಮೂವಿನಲ್ಲೇ ಎಷ್ಟು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಅವರು ನಮ್ಮ ಸ್ಯಾಂಡಲ್ವುಡ್ಗೆ ಜೊತೆಗೆ ನಮ್ಮ ಕರ್ನಾಟಕದ ಜನತೆಗೆ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಸೊ ಅವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಅವರು ಅಜರಾಮರ ಖ್ಯಾತಿಯ ತಾರಕ್ ಪೊನ್ನಪ್ಪ ಅವರು. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಅವ್ರ ಬಗ್ಗೆ ಏನೇನ್ ನಿಮಗ್ ಗೊತ್ತಿಲ್ಲ, ನಾನು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ತಿಳ್ಕೊಳ್ತಾ ಇರುವಂತಹ ಕೆಲವೊಂದು ಅಂಶಗಳನ್ನ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ತಾರಕ್, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಎಸ್, ಕಾಫಿ ವಿತ್ ಸೆಲೆಬ್ರಿಟಿ ನಲ್ಲಿ ಬಂದಿದ್ದೀರಿ. ಸೊ ಏನ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ, ಆಲ್ರೆಡಿ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀನಿ. ಖುಷಿ. ಎಸ್, ನಾನ್ ಮೊದ್ಲೇ ಹೇಳ್ದಾಗೆ ಕರ್ನಾಟಕದ ಜನತೆಗೆ ನೀವು ಹೊಸಬ್ರು ಅಂತ ಅನ್ಸೋದಿಲ್ಲ. ಸೊ ಆ ರೀತಿಯಾಗಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದೀವಿ ನಾವು ಅಜರಾಮರ ಮೂವಿನಲ್ಲಿ. ಥ್ಯಾಂಕ್ ಯು. ಸೊ ಏನ್ ಅನ್ಸುತ್ತೆ ಈ ಫೀಲಿಂಗ್ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ರಿವ್ಯೂಸ್, ಒಳ್ಳೆ ರಿವ್ಯೂಸ್ ಬಂತು ಆಕ್ಚುಲಿ. ಚೆನ್ನಾಗಿ ಮಾಡಿದೀರಾ, ಡ್ಯಾನ್ಸ್ ಚೆನ್ನಾಗಿದೆ, ಎಲ್ಲ ಎಮೋಷನಲ್ ಸೀನ್ಸ್ ಎಲ್ಲ ಚೆನ್ನಾಗಿ ಕ್ಯಾರಿ ಮಾಡಿದೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು. ಇನ್ನು ಕಲಿಯೋದು ತುಂಬಾ ಇದೆ, ನಡೀತಾ ಇದೆ. ಇಟ್ಸ್ ಅ ಲರ್ನಿಂಗ್ ಪ್ರೊಸೆಸ್. ಇನ್ನು ಅಜರಾಮರ ಮೂವಿ ಪ್ರಮೋಷನ್ ಬಂದದವಾಗ ನಾನು ಸ್ವಲ್ಪ ಮಟ್ಟಿಗೆ ನಿಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ನಾನು ಕೂಡ ತಿಳ್ಕೊಂಡಿದ್ದೀನಿ. ಸೊ ಇನ್ನು ಕೆಲವೊಂದು ಅಂಶಗಳನ್ನ ಏನು ಹೆಕ್ಕಿ ತೆಗಿಯೋದಿದೆ. ರೆಡಿನಾ ನೀವು ಹಾಗಾದ್ರೆ? ಓಕೆ. ಸೊ ಮೊದಲನೇ ಮೂವಿ ಅಜರಾಮರ ನಿಮ್ಗೆ. ಸೊ ಆ ಒಂದು ಮೂವಿಗೆ ಅಪ್ರೋಚ್ ಮಾಡಿದವಾಗ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಯಾವ ರೀತಿ ಫೀಲ್ ಆಯ್ತು ನಮ್ಗೆ? ಹೌದು, ನನ್ನ ಡ್ರೀಮ್ ಪ್ರಾಜೆಕ್ಟ್ ಗೆ ನನಗೆ ಅವ್ರು ಅಪ್ರೋಚ್ ಮಾಡ್ತಾ ಇದ್ದಾರೆ, ಸೊ ನಾನು ರೆಡಿ ಆಗ್ಬೇಕು. ಯಾವ ರೀತಿ ಎಲ್ಲ ಎಕ್ಸ್ಪೀರಿಯನ್ಸ್ ಅದು ಶೇರ್ ಮಾಡ್ಕೊಳ್ಳಿ. ಆಕ್ಚುಲಿ ಇದು ಒಂದು ಆಡಿಷನ್ ಇದಕ್ಕಾಗಿ ನಾನು ಒಂದು ಸಿಡಿ ರೆಡಿ ಮಾಡಿದ್ದೆ. ಸೊ ಆ ಸಿಡಿನ ಕೊಡ್ಬೇಕಾಗಿತ್ತು. ಇವ್ರು ಇರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಬೇರೆ ಯಾರಿಗೋ ಕೊಡ್ಬೇಕು ಅಂತ ಹೊರಟಿದ್ದೆ. ಕಾಲ್ ಬಂತು ಕಾಸ್ಟಿಂಗ್ ಡೈರೆಕ್ಟರ್ ಅವ್ರ ಆಫೀಸ್ ಇಂದ, ಈ ತರ ಆಡಿಷನ್ಸ್ ಗೆ ಬರ್ತೀರಾ? ಶೋರ್ ಸರ್, ಬರ್ತೀನಿ ಅಂತಂದು ಹೋದೆ. ನಾನು ಸಿಡಿ ಕೊಟ್ಟೆ. ನೋಡಿದ್ರು, ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಇಬ್ರು ಇದ್ರು. ಸೊ ಪರ್ಫಾರ್ಮೆನ್ಸ್ ನೋಡಿದ್ರು, ಅವ್ರಿಗಲ್ಲೇ ತುಂಬಾ ಇಷ್ಟ ಆಯ್ತು. ಓಕೆ, ಇವ್ರ ಕೈಯಿಂದ ಕೆಲಸ ತೆಗಿಸ್ಬೋದು ಅಂತ ಅನ್ಕೊಂಡು ಅವತ್ ಕರ್ಸಿದ್ರು. ಸೊ ಅವತ್ತಿಂದ ಇವತ್ತವರೆಗೂ ಇಲ್ಲವರೆಗೂ ಬಂದಿದೆ. ಸೊ ಒಂದು ಪ್ಯಾಷನ್ ಇರುತ್ತೆ, ನಾನು ಇದೇ ಆಗ್ಬೇಕು ನನ್ನ ಫ್ಯೂಚರ್ ಅಲ್ಲಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಪ್ಯಾಷನ್ ಇದ್ದದ್ದು ಯಾವ್ದು? ಆಕ್ಟರ್ ಏನಾ ಅಥವಾ ಬೇರೆ ಏನಾದ್ರು ಆಗ್ಬೇಕು? ಚೈಲ್ಡ್ಹುಡ್ ಇಂದ ಆಕ್ಚುಲಿ ಪ್ಯಾಷನ್ ಇದ್ದದ್ದು ಆಕ್ಟರ್ ಆಗ್ಬೇಕು, ಇಲ್ಲ ಅಂದ್ರೆ ಆರ್ಮಿಗೆ ಸೇರ್ಬೇಕು ಅಂತಿದ್ದೆ. ಹೈಟ್ ವೇಟ್ ಎಲ್ಲ ಇದೆ ನಮ್ಮ ಕೊಡುವ ಇದ್ರಲ್ಲಿ ಆರ್ಮಿಗೆ ಸೇರ್ಸೋದ್ ಜಾಸ್ತಿ. ಸೊ ಇಂಜಿನಿಯರಿಂಗ್ ಎಂಡ್ವರೆಗೂ ನನ್ಗೆ ಅದೇ ಇದ್ರಲ್ಲಿ ಆರ್ಮಿಗೆ ಸೇರೋಣ ಅಂತಾನೆ ಇತ್ತು. ಆಮೇಲೆ ಒಂದ್ ಸತಿ ಮಾಡ್ಲಿಂಗ್ ಸೇರಾದ್ಮೇಲೆ ನನಗೆ ಅನ್ನಿಸ್ತು, ಇಲ್ಲ ನನ್ನ ಕೈಯಲ್ಲಿ ಮಾಡಕ್ಕಾಗತ್ತೆ, ಏನಕ್ಕೆ ಒಂದ್ ಟ್ರೈ ಮಾಡೋಣ, ಇದ್ರಲ್ಲಿ ಸೇರೋಣ, ಆಕ್ಟಿಂಗ್ ಟ್ರೈ ಮಾಡೋಣ ಅಂತ ಅನ್ಕೊಂಡು ಈ ಕಡೆ ಬಂದೆ. ಸೊ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಹ್ಯಾಪಿ ಅಬೌಟ್ ಇಟ್. ಓಕೆ, ಚೆನ್ನಾಗಿ ನಡೀತಾ ಇದೆ. ಆರ್ಮಿ ಸೇರ್ಕೊಂಡಿದ್ರೆ ದೇಶ ಸೇವೆ ಮಾಡ್ತಾ ಇದ್ರಿ, ಮೂವಿನಲ್ಲೂ ಕೂಡ ಒಂದ್ ರೀತಿ ಸೇವೆ ಮಾಡ್ತಾ ಇದ್ದೀರಾ ನೀವು ಅಲ್ವಾ? ಎಲ್ರಿಗೂ ಇಷ್ಟ ಆಗಿದೆ ಆ ಸೇವೆ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಓಕೆ. ಸೊ ಇನ್ನು ನಿಮ್ಮ ಒಂದು ಮೂವಿಗೆ ಈ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ ನೀವು ಪ್ಲೇ ಮಾಡ್ಬೇಕು ಅಂತ ಹೇಳಿದವಾಗ ಹೋಮ್ ವರ್ಕ್ ಇರುತ್ತಲ್ವಾ, ಅದು ತುಂಬಾ ಟಫ್. ಯಾಕೆಂತಂದ್ರೆ ಫಸ್ಟ್ ಮೂವಿ ನಿಮ್ಗೆ, ಜೊತೆಗೆ ನಿಮ್ ಪರ್ಫಾರ್ಮೆನ್ಸ್ ಹೆಂಗಿರ್ಬೇಕು ಅಂತಂದ್ರೆ ಎಲ್ರು ನೋಡಿ ಅಬ್ಬಾ ಪರ್ಫಾರ್ಮ್ ಮಾಡೋದು ಅಂತಂದ್ರೆ ಈ ರೀತಿ ಆಗಿರ್ಬೇಕಪ್ಪ, ಪರ್ಫಾರ್ಮರ್ ಅಂದ್ರೆ ಈ ರೀತಿ ಆಗಿರ್ಬೇಕು ಅಂತ ಹೇಳಿ ಅನ್ಕೊಳ್ಬೇಕಲ್ವಾ? ಸೊ ಅದಕ್ಕೆ ಯಾವ ರೀತಿ ರೆಡಿ ಆದ್ರಿ? ಆಕ್ಚುಲಿ ಡೈರೆಕ್ಟರ್ ಫಸ್ಟ್ ಹೇಳಿದ್ದು ನೀವು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಬಿಗಿನಿಂಗ್ ಒಂದು 15 to 20 days ವೆಯ್ಟ್ ಲಾಸ್ ಪ್ರೋಗ್ರಾಮ್ ನಡೀತು, ಶುರು ಆಯ್ತು. ಸೊ ಒಂದ್ ಸ್ವಲ್ಪ ವೆಯ್ಟ್ ಇದಲ್ಲ ಆದ್ಮೇಲೆ ಮತ್ತೆ ಲುಕ್ ನೋಡಿದ್ರು, ಲುಕ್ ಟೆಸ್ಟ್ ಮಾಡಿದ್ರು. ಓಕೆ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂದ್ಮೇಲೆ ಒಂದು 1.5 week ವರ್ಕ್ಶಾಪ್ ನಡೀತು. ಸೊ ಅಲ್ಲಿ ಅವ್ರಿಗೆ ಏನೇನ್ ಬೇಕು ಹಂಗೆ ಮಾಡಿಸಿದ್ರು, ನಾವ್ ಹಂಗೆ ಮಾಡಿದ್ವಿ, ನಾನು ಮತ್ತೆ ಹೀರೋಯಿನ್. ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಒಂದು 1 month ಬಿಟ್ಕೊಂಡು ವಿ ವೆಂಟ್ ಆನ್ ಫ್ಲೋರ್. ಓಕೆ. ಸೊ ಮೊದ್ಲು ಹಾಗಾದ್ರೆ ನಿಮ್ ವೇಟ್ ಎಷ್ಟಿತ್ತು? ಮೊದ್ಲು ಅರೌಂಡ್ 83 ಇದ್ದೆ. 83 ಹಿಂಗಿದ್ದೆ. ಸೊ ಮೂವಿಗೆ ಅಂತ ಹೇಳಿ ಎಷ್ಟು ವೇಟ್ ಲೂಸ್ ಮಾಡಿದ್ರಿ? ಅರೌಂಡ್ 5 kgs ಲೂಸ್ ಮಾಡ್ಬೇಕು. 5 kgs ಅಂದ್ರೆ 75, ಅರೌಂಡ್ 75 ಲೂಸ್ ಮಾಡಿದ್ರಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ವರ್ಕ್ಔಟ್, ಜಿಮ್ಮಿಂಗ್ ಅದೆಲ್ಲ ಅದು ನಡೀತಾ ಇರುತ್ತೆ. ನಮ್ ಟ್ರೈನರ್ ಇದಾರೆ, ಸೊ ಅವರು ಹೆಲ್ಪ್ ಮಾಡಿದ್ರು. ಬೇಗ ಬೇಗ ಮಾಡಕ್ಕೆ ಇದಾಯ್ತು, ನನ್ನ ಬಾಡಿ ಬೇಗ ರೆಸ್ಪಾಂಡ್ ಆಗುತ್ತೆ. ಸೊ ಅದು ಕಷ್ಟ ಆಗ್ಲಿಲ್ಲ, ಅದೊಂದು ಅಡ್ವಾಂಟೇಜ್. ಓಕೆ. ಸೊ ನಾರ್ಮಲ್ ಆಗಿ ಈ ರೀತಿ ವೇಟ್ ಲೂಸ್ ನ ಹೇಳಿದಾರೆ ಅವರು, ವೇಟ್ ಲೂಸ್ ಮಾಡೋಕ್ ಹೇಳಿದಾರೆ ಅಂತ ಹೇಳಿದ್ರೆ, ಸೊ ನಿಮ್ ಕಡೆ ನಾನ್ ವೆಜ್ ಪ್ರಿಯರು
ಅಲ್ವಾ? ಹೌದು. ಪ್ರತಿಯೊಂದಕ್ಕೂ ನಾನ್ ವೆಜ್ ಬೇಕೇ ಬೇಕು, ಗುಂಡ ತುಂಡು ಇರ್ಲೇಬೇಕು, ಹೇಳ್ಬೇಕಂದ್ರೆ ಸ್ಟ್ರೇಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅಲ್ವಾ? ಸೊ ಅದೆಲ್ಲ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾಗುತ್ತೆ. ಅದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡಿದ್ರಿ ನೀವು? ಇಲ್ಲ, ಪ್ರೋಟೀನ್ಸ್ ಚೆನ್ನಾಗಿ ತಗೋಬಹುದು. ಸೊ ಆಗ ನಾವು ನಾನ್ ವೆಜ್ ತಗೋಬಹುದು. ಏನ್ ಮೇನ್ ಅಂದ್ರೆ ಬೇರೆ ರೈಸ್ ಐಟಮ್ಸ್ ಅದು ಇದು ತಿನ್ನಂಗಿಲ್ಲ, ಬಿರಿಯಾನಿ ಎಲ್ಲ ತಿನ್ನಂಗಿಲ್ಲ, ಚಪಾತಿ ಇದು ತರಕಾರಿ ಇಷ್ಟೇ ತಿನ್ಕೊಂಡಾಗ್ಬೇಕು. ಓಕೆ, ಲೆಸ್ ಆಯಿಲ್ ಅಲ್ಲಿ ಪೌಚ್ ಟೆಕ್ಸ್ಟ್ ತಿನ್ಕೊಂಡು ಆತರ ಮಾಡ್ಬೇಕಾಗುತ್ತೆ. ಓಕೆ, ಕಷ್ಟ ಏನಾಗ್ಲಿಲ್ಲ ನಿಮಗೆ ಅದು? ಇಲ್ಲ, ಅಷ್ಟೊಂದೇನ್ ಕಷ್ಟ ಆಗಲ್ಲ, ಯಾಕಂದ್ರೆ ಎವ್ರಿ ಡೇ ಡಯಟ್ ನಡೀತಾ ಇರುತ್ತೆ. ಸೊ ಅಷ್ಟು ಸ್ಪೆಷಲ್ ಆಗಿ ಬಿರಿಯಾನಿ ಅದೆಲ್ಲ ತಿನ್ನಕ್ ಆಗಲ್ಲ. ಸೊ ಯೂಸ್ ಟು ಇಟ್. ಇನ್ನು ನೀವೇನು ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ. ಸೊ ಅದೇ ರೀತಿಯಾಗಿ ಫ್ಯಾಮಿಲಿನಲ್ಲಿ ಅವರು ಕೂಡ ಅಂತ ಅನ್ಕೊಂಡಿರ್ತಾರೆ, ನನ್ ಮಗ ಒಳ್ಳೆ ಹೈಟ್ ಇದಾನೆ, ಒಳ್ಳೆ ವೇಟ್ ಇದಾನೆ, ನೋಡೋಕು ತುಂಬಾ ಚೆನ್ನಾಗಿದ್ದಾನೆ, ನನ್ ಮಗ ಈ ರೀತಿ ಆಗ್ಬೇಕು, ಆ ರೀತಿ ಆಗ್ಬೇಕು, ಒಳ್ಳೆ ಎಂಜಿನಿಯರ್, ಆರ್ಕಿಟೆಕ್ಟ್. ಸೊ ಯಾವ ರೀತಿ ಏನಾದ್ರು ಅವ್ರೇನಾದ್ರು ಕನ್ಸ್ಕೊಂಡಿದ್ರ ಹೇಗೆ? ಹೌದು, ನಾನು ಹೇಳ್ದಾಗೆ ನಮ್ಮ ಮನೇಲಿ ಆರ್ಮಿಗೆ ಸೇರ್ಬೇಕು ಅಂತ ನಮ್ಮ ತಾತ, ನಮ್ಮ ಅಂಕಲ್, ನಮ್ಮ ಅತ್ತೆಯವರ ಗಂಡ ಎಲ್ಲರೂ ಆರ್ಮಿಯಲ್ಲೇ ಇರೋದು. ಸೊ ನಾನು ಆರ್ಮಿಗೆ ಸೇರಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಒಬ್ನೇ ಹುಡುಗ ನಾನು ಫ್ಯಾಮಿಲಿಯಲ್ಲಿ. ಸೊ ಅದಕ್ಕಾಗಿ ಅದು ನನಗೆ ಆಗಲ್ಲ ಅಂತಂದೆ. ಸ್ವಲ್ಪ ಆ ಕಡೆಯಿಂದ ಅವರು ಬೈದ್ರು, ಮಾಡಿದ್ರು, ಬೇಡ ಇದೆಲ್ಲ ಹಂಗೆ ಅಂತ. ಬಟ್ ಐ ವಾಸ್ ಪ್ಯಾಷನೇಟ್. ಸೊ ಇದು ಮಾಡ್ಲೇಬೇಕು ಅಂತ ಆಸೆ ಇತ್ತು. ಈ ಕಡೆ ಬಂದೆ. ಈಗ ತುಂಬಾ ಚೆನ್ನಾಗಿದೆ ಅಲ್ವಾ ರೆಸ್ಪಾನ್ಸ್? ಈಗ ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತ ಅನ್ಕೊಳ್ತೀನಿ ಎಲ್ಲದಕ್ಕೂ ಕೂಡ. ನಾವು ಆರಾಮಾಗಿರ್ಬೇಕು, ಜೊತೆಗೆ ಒಳ್ಳೆ ರೀತಿನಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮೇನ್ ಆಗುತ್ತೆ. ಸೊ ಆ ಕಾರಣದಿಂದ ಈಗ ಅವ್ರಿಗೂ ಫುಲ್ ಈಗ ಖುಷಿಯಾಗಿದ್ದಾರೆ. ಪರ್ಫಾರ್ಮೆನ್ಸ್ ನೋಡಿ, ಓಕೆ ಇವ್ನು ಮಾಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಅವ್ರಿಗೂ. ಸೊ ಎವ್ರಿಬಡಿ ಇಸ್ ಹ್ಯಾಪಿ. ಓಕೆ, ವೆರಿ ಗುಡ್, ವೆರಿ ಗುಡ್. ಇನ್ನ ಮೂವಿ ಬಗ್ಗೆ ಕೇಳಿದಾಯ್ತು, ಮೂವಿಗೆ ಹೇಗ್ ಬಂದ್ರಿ ಅದನ್ನು ಕೂಡ ಕೇಳಿದಾಯ್ತು. ಇನ್ನು ನಿಮ್ಮ ಒಂದು ಲೈಫ್ ಸ್ಟೈಲ್ ಅಂದ್ರೆ ಯಾವ ರೀತಿ ಇತ್ತು? ನಿಮ್ಮ ಚೈಲ್ಡ್ಹುಡ್ ಯಾವ ರೀತಿ? ನಾಟಿ ಕಿಡ ಅಥವಾ ತುಂಬಾ ಮಿಸ್ಟೀರಿಯಸ್ ಕಿಡ ಅಥವಾ ತುಂಬಾ ಸೈಲೆಂಟ್, ಹೇಗೆ ಏನು ಅಂತ? ನಾಟಿನು ಅನ್ನಕ್ಕಾಗಲ್ಲ, ಆ ಕಡೆ ಸೈಲೆಂಟು ಅನ್ನಕ್ಕಾಗಲ್ಲ. ನಾವೆಲ್ಲ ಒಂಥರ ಸೆಕೆಂಡ್ ಲೈನ್, ಸ್ವಲ್ಪ ವೈಲೆಂಟ್, ಸೆಕೆಂಡ್ ಲೈನ್ ಮುಂದ್ಗಡೆ ಎಲ್ಲಾರು ನಿಲ್ಲಿಸ್ಬಿಟ್ಟು ನಾವು ಈ ಕಡೆ ಗಲಾಟೆ ಮಾಡೋದು. ಸೊ ಆತರ ಸಿಕ್ಕಾಕೊಂಡ್ರೆ ಮುಂದೆ ಇರೋ ಸಿಕ್ಕಾಕೊಳ್ಳಿ, ನಾವು ಸೇಫ್ ಆಗಿರೋಣ ಹಿಂದೆ ಅನ್ನೋ ಇದ್ರಲ್ಲಿ ಚೆನ್ನಾಗಿತ್ತು ಚೈಲ್ಡ್ಹುಡ್. ನಾನು BLCBSE ಅಲ್ಲಿ ಸ್ಕೂಲಿಂಗ್ ಮಾಡಿದ್ದು. ಸೊ ಫುಲ್ 10th ವರೆಗೂ ಅಲ್ಲೇ ಓದ್ದೆ. ಇಟ್ ವಾಸ್ ಅ ನೈಸ್ ಪ್ಲೇಸ್, ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಇವತ್ತಿಗೂ ಜೊತೆಗೆ ಇದ್ದಾರೆ, ಅದೊಂದು ಖುಷಿ. ಅದಾದ್ಮೇಲೆ ಇಂಜಿನಿಯರಿಂಗ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದೆ. ಸೊ ಅಲ್ಲಿ ಶೂಟಿಂಗ್ ಬರೋರು ತುಂಬಾ ಶೂಟಿಂಗ್ ನಡೆಯೋದು. ಸೊ ಅವಾಗ ಆಸೆ ಆಗ್ತಿತ್ತು, ಓಕೆ ಈ ತರ ನಾನು ಒಂದಿನ ಶೂಟಿಂಗ್ ಮಾಡ್ಬೇಕು. ಅಷ್ಟಲ್ಲಿ ಅಜರಾಮರನೇ ನಾವ್ ಅಲ್ಲೇ ಶೂಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಸೀನ್ ಆಚಾರ್ಯ ಅಲ್ಲೇ ಶೂಟ್ ಮಾಡಿದ್ವಿ. ಅವತ್ತೊಂಥರ ಕನ್ಸು ಸಿಕ್ತು, ನಿಮ್ ಕನ್ಸೇನಿತ್ತು ಅದು ಕೂಡ ನನ್ಸಾಗೋಯ್ತು. ವಾವ್, ಗ್ರೇಟ್. ಇದು ತುಂಬಾ ಕಡಿಮೆ ಜನಗಳ ಜೊತೆ ಈ ರೀತಿ ಆಗುತ್ತೆ. ಸೊ ನಿಮ್ಗೆ ಆಗಿದೆ. ಸೊ ನಾನು ಎಲ್ಲಿ ಶೂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ನನ್ನ ಒಂದು ಪ್ರಾಜೆಕ್ಟ್ ನಾನು ಕೂಡ ಈ ರೀತಿ ಆಗ್ಬೇಕು ಅಂತ ಏನ್ ಅನ್ಕೊಂಡಿದ್ದಲ್ಲ, ಸೊ ಆ ರೀತಿ ಶೂಟ್ ಆಗಿರೋದು. ಓಕೆ, ಇನ್ನು ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಅದು ಅಂದ್ರೆ ನಮ್ಗೆ ಯಾವತ್ತೂ ಮರೆಯಕ್ ಆಗೋದಿಲ್ಲ, ಆ ರೀತಿ ಜರ್ನಿ ಆಗಿರುತ್ತೆ ನಮ್ದು ಸ್ಕೂಲ್ ಡೇಸ್. ಸೊ ಅಂತಹ ಒಂದು ಜರ್ನಿನಲ್ಲಿ ನಿಮ್ಗೆ ಯಾವುದೇ ರೀತಿ ಮರೆಯಕ್ ಆಗೋದಿಲ್ಲ ಈ ಒಂದು ಇನ್ಸಿಡೆಂಟ್ ನ? ನಾರ್ಮಲಿ ನಮ್ಮ ಟೀಚರ್ಸ್ ನಮ್ಮನ್ನ ಪ್ರೇಸ್ ಮಾಡೋದಾಗಿರ್ಬೋದು, ಅಥವಾ ಕೀಟ್ಲೆ ಮಾಡ್ತಾ ಇರ್ಬೇಕಾದ್ರೆ ಹಿಡ್ಕೊಂಡಿರೋದಾಗಿರ್ಬಹುದು, ಪೇರೆಂಟ್ಸ್ ಗೆ ಹೇಳಿರ್ಬೋದು, ಅಂಥದ್ದು ಯಾವ್ದಾದ್ರು? ಅಂತದ್ದು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಸೊ ಎಲ್ಲ ಪೇರೆಂಟ್ಸ್ ನ ಕರೆದಿದ್ರು. ಸೊ ಎಲ್ಲಾರು ಪೇರೆಂಟ್ಸ್ ಅವ್ರ ಮಕ್ಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರು. ನಮ್ಮಮ್ಮ ಸ್ವಲ್ಪ ಇದು ಇಂಟ್ರೋವರ್ಟ್, ಮಾತಾಡಕ್ ಅಷ್ಟು ಧೈರ್ಯ ಬರಲ್ಲ. ಬಂದು ಒಂದೆರಡು ಮಾತಾಡ್ಬಿಟ್ಟು ಕುತ್ಕೋಬಿಟ್ರು. ಅಷ್ಟಂಕ ಪ್ರಿನ್ಸಿಪಲ್ ಬಂದು ಏನ್ ಮೇಡಮ್ ಇಷ್ಟ ಬೇಗ ಹೋಗ್ಬಿಟ್ಟಿ ನೀವು, ಇವನ್ ಬಗ್ಗೆ ತುಂಬಾ ಹೇಳೋದಿದೆ, ಆಕ್ಚುಲಿ ಆಲ್ ರೌಂಡರ್, ಚೆನ್ನಾಗಿ ಓದ್ತಾನೆ, ಆಟದಲ್ಲೂ ಇದ್ದಾನೆ, ಈ ಕಡೆ ಆಕ್ಟಿಂಗು ಮಾಡ್ತಿದ್ದಾನೆ. ಸೊ ಇದೆಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಇದ್ದಾನೆ. ಸೊ ದಟ್ ಇಸ್ ವೈ ವಿ ಆರ್ ಮೇಕಿಂಗ್ ಇಮ್ ದ ಕಲ್ಚರಲ್ ಕ್ಯಾಪ್ಟನ್ ಅಂದ್ಬಿಟ್ಟು ಆ ವರ್ಷ ನನಗೆ ಕಲ್ಚರಲ್ ಕ್ಯಾಪ್ಟನ್ ಅಂತ ಒಂದು ಹೊಸ ಇದು ಮಾಡಿದ್ರು. ಸೊ ಅದು ತುಂಬಾ ಖುಷಿ ಆಯ್ತು. ಅದನ್ನ ಕೇಳಕ್ಕೆ ಬಂದಿಲ್ಲ, ಬೇಗ ಇಲ್ಲ, ಮಾಮ್ ಕೇಳಿಸ್ಕೊಂಡು ತುಂಬಾ ಖುಷಿ ಪಟ್ರು. ಆಮೇಲೆ ಬಂದು ಅಪ್ಪಗೆ ಎಲ್ಲಾರ್ಗು ಹೇಳಿದ್ರು. ಒಂಥರ ಚೆನ್ನಾಗಿತ್ತು ಅವತ್ತಿನ ದಿನ. ಕೇಳ್ತಾ ಇದ್ರಲ್ವಾ, ತಾರಕ್ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಕೂಡ ಇನ್ನಷ್ಟು ಮಾತನ್ನ ಆಡೋಣಂತೆ, ಇನ್ನೇನಿದೆ ಅವರ ಜೀವನದಲ್ಲಿ, ಸೊ ಏನಿದೆ ಫ್ಯೂಚರ್ ಪ್ಲಾನ್ಸ್ ಅದೆಲ್ಲವನ್ನು ಕೂಡ ಕೇಳಿ ತಿಳ್ಕೊಡಂತೆ. ಬಟ್ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್.
ಅದಾದ್ಮೇಲೆ ಮತ್ತೆ ಕಾಫಿ ವಿತ್ ಸೆಲೆಬ್ರಿಟಿ ಶೋಗೆ ಸ್ವಾಗತ. ಸೊ ಬನ್ನಿ ತಾರಕ್ ಅವ್ರನ್ನ ಮಾತನಾಡ್ಸೋಣಂತೆ. ಇನ್ನು ಯಾವೆಲ್ಲಾ ರೀತಿಯಾದಂತಹ ಪ್ಲಾನಿಂಗ್ಸ್ ಇದೆ ಕೇಳೋಣಂತೆ. ಎಸ್ ತಾರಕ್, ಸೊ ಫಸ್ಟ್ ಮೂವಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಸೊ ಅದ್ರಲ್ಲಿ ನಾನ್ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಸೀರಿಯಸ್ ಲುಕ್, ಐಬ್ರೋಸ್ ಎಲ್ಲ ಹಿಂಗೆ ಮಾಡ್ಕೊಂಡು ಹಿಂಗ್ ನೋಡ್ತಿದಾರೆ ತಾರಕ್. ನೋಡ್ತಿದ್ರೆ ಭಯ ಆಗುತ್ತೆ. ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸೋದೇ ಇಲ್ಲ. ಇಲ್ಲ, ಅದು ಅದೇ ನಾನು ಹೇಳ್ದಂಗೆ ತುಂಬಾ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಕ್ ಸಿಕ್ತು. ಈ ಟಫ್ ಲುಕ್ ಬಂದು ಒಂದು ಸಾಂಗ್ ಮಾಯಾಮೃಗವೇ ಸಾಂಗ್ಗೆ ಮಾಡ್ಬೇಕಾಗಿತ್ತು. ಸೊ ಆ ಟಫ್ ಲುಕ್ ಅಲ್ಲಿ ಮಾತ್ರ ಇದ್ದಿದ್ದು. ಬೇರೆ ಮೂವಿ ಥ್ರೂ ಔಟ್ ದಿ ಜರ್ನಿ ಸ್ವಲ್ಪ ಜೋವಿಯಲ್ ಆಗಿ ಫನ್ನಿ ಆಗೇ ಇತ್ತು. ಸೀರಿಯಸ್ ಟೈಪ್ ಮಾಡ್ದಂಗ್ ನನಗೆ ಸ್ವಲ್ಪ ಈಸಿ ಆಯ್ತು, ಯಾಕಂದ್ರೆ ಐ ಆಮ್ ದಟ್ ಟೈಪ್. ಸೊ ಅದು ಅಷ್ಟ್ ಕಷ್ಟ ಆಗ್ಲಿಲ್ಲ. ಈ ಜೋವಿಯಲ್ ಟೈಪ್ ತುಂಬಾ ಆ ಕಡೆ ಈ ಕಡೆ ಕುಣಿದಾಡ್ಕೊಂಡ್ ಮಾಡೋದು ಅಂದಾಗ ಸ್ವಲ್ಪ ಕಷ್ಟ ಆಯ್ತು. ಬಟ್ ಎಂಡ್ ಆಫ್ ದ ಡೇ ಮಾಡ್ಲೇಬೇಕು ಅಂಡ್ ಇಟ್ ಹಸ್ ಕಮ್ ಔಟ್ ಗುಡ್. ಓಕೆ, ನಾರ್ಮಲ್ ಆಗಿ ನಾವು ಪೋಸ್ಟರ್ಸ್ ನೋಡ್ತಾ ಇದ್ವಿ. ಪೋಸ್ಟರ್ಸ್ ಅಲ್ಲಿ ಆ ಟಫ್ ಲುಕ್ ಅಂದ್ರೆ ಹೇಳೋದಲ್ಲ, ಐಬ್ರೋಸ್ ಹಿಂಗ್ ಮಾಡ್ಕೊಂಡಿರು, ಯಾರಪ್ಪ ಇದು ಸೀರಿಯಸ್ ಗಾಯ್ ಅಂತ ಅನ್ಕೋಬೇಕು. ನಾರ್ಮಲ್ ಮಾತಾಡ್ಸೋದ್ ಮೇಲೆ ಗೊತ್ತಾಗುತ್ತೆ. ಸೊ ನಿಮ್ ಬಗ್ಗೆ ತಿಳ್ಕೊಳ್ತಾ ಇದ್ದೇನಲ್ವಾ, ಸೊ ಅವಾಗ ಗೊತ್ತಾಗುತ್ತೆ. ಇಲ್ಲ ಇಲ್ಲ ಇವ್ರು ಅಷ್ಟೊಂದು ಸೀರಿಯಸ್ ಅಲ್ಲ, ಪರವಾಗಿಲ್ಲ, ಸ್ವಲ್ಪ ಮಾತಾಡಿಸಬಹುದು. ಅದು ನೀವು ಮಾತ್ರ ಅಲ್ಲ, ಎಲ್ಲಾರು ಹೇಳೋದು ಅದೇ. ಫಸ್ಟ್ ನೋಡಿದಾಗ ಇವನ್ ಹೀರೋಯಿನ್ ಹೇಳಿದ್ದು ಅದೇ. ಫಸ್ಟ್ ನೋಡಿದಾಗ ಇವನಿಗೆ ತುಂಬಾ ಆಟಿಟ್ಯೂಡ್ ಇದೆ, ಸರಿಯಾಗಿ ಮಾತಾಡಲ್ಲ ಅಂತ. ಒಂದ್ಸತಿ ನನ್ ಗೊತ್ತಾದ್ಮೇಲೆ, ನನಗ ಅವ್ರನ್ನ ಪರಿಚಯ ಆದ್ಮೇಲೆ ಐಲ್ ಬಿ ವೆರಿ ಫ್ರೆಂಡ್ಲಿ. ನಾನು ಆತರ ಇದು ಅಲ್ವೇ ಅಲ್ಲ. ಹಂಗೆ ಇರ್ಬೇಕು. ಯಾರಾದ್ರೂ ಸ್ವಲ್ಪ ಈ ಹುಡುಗಿನಾಗ್ಲಿ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ದೂರ ಇರೋಣ, ಸ್ವಲ್ಪ ತಿಳ್ಕೊಳ್ಳೋಣ, ಆಮೇಲೆ ಹೋಗೋಣ. ಓಕೆ, ನೈಸ್ ನೈಸ್, ತುಂಬಾ ಚೆನ್ನಾಗಿದೆ. ಓಕೆ, ಇನ್ನು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಿಮ್ಗೆ ಅಪ್ರೋಚ್ ಮಾಡಿದವಾಗ ಸೊ ಈ ರೀತಿ ಆಯ್ತು, ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ್ರಿ, ತುಂಬಾ ಖುಷಿ ಆಯ್ತು. ಸೊ ಒಂದು ನೀವೇನ್ ಪ್ಲೇ ಮಾಡಿದ್ರೆ ಅದು ಇಟ್ಸ್ ನಾಟ್ ಅ ವೆರಿ ಸಿಂಪಲ್ ಕ್ಯಾರೆಕ್ಟರ್ ಅಲ್ವಾ. ಸೊ ತುಂಬಾ ಶೇಡ್ ಅಲ್ಲಿ ನೀವು ಕೆಲಸ ಮಾಡ್ಬೇಕಾಗುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಇರಬಹುದು, ಬೇರೆ ಬೇರೆ ರೀತಿ ನೀವು ತಯಾರಾಗ್ಬೇಕಾಗುತ್ತೆ. ಸೊ ಅದೆಲ್ಲ ತುಂಬಾ ಕಷ್ಟ. ಸೊ ಹೀಗೂ ಇರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿತ್ತ ಮೊದ್ಲೇ? ನನಗೆ ಇಷ್ಟೊಂದು ಇದಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನನಗ್ ಗೊತ್ತಿರೋ ಹಾಗೆ ಒಂದ್ ಸ್ವಲ್ಪ ಇಯರ್ಸ್ ಬ್ಯಾಕ್ ಇಷ್ಟೊಂದು ಸೀರಿಯಸ್ನೆಸ್ ರೋಲ್ ಅಲ್ಲಿ ಬೇಕಾಗಿರ್ಲಿಲ್ಲ. ಅಂದ್ರೆ ಪ್ರಿಪರೇಷನ್ ಅದು ಇದು ಬೇಕಾಗಿರ್ಲಿಲ್ಲ. ಇವಾಗ ಏನಾಗಿದೆ, ಎಲ್ಲರೂ ಪರ್ಫೆಕ್ಷನಿಸ್ಟ್ ಅಂತ ನೋಡ್ತಾರೆ. ಸೊ ಆ ರೋಲ್ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗ್ಲೇಬೇಕು, ಮಾಡ್ಲೇಬೇಕು. ಮುಂಚೆ ಆದ್ರೆ ಸಿಕ್ಸ್ ಪ್ಯಾಕ್ ಇಲ್ಲ ಅಂದ್ರೂ ಹೀರೋಗ್ ನಡೆಯುತ್ತೆ. ಸೊ ಆದ್ರೆ ಅವಾಗ ಅವ್ರ ಆಕ್ಟಿಂಗ್ ಜಾಸ್ತಿ ಬೆಲೆ ಕೊಡ್ತಾ ಇದ್ರು. ಈಗ ಎಲ್ಲವನ್ನು ಈಚ್ ಅಂಡ್ ಎವ್ರಿ ಡೀಟೇಲ್ ನೋಡ್ತಾರೆ. ಸೊ ಟೋಟಲ್ ಆಗಿ ಪ್ರಿಪೇರ್ ಆಗಿರ್ಬೇಕು ನಾವು ಬರೋಕ್ಕಿಂತ ಮುಂಚೆ ಇಂಡಸ್ಟ್ರಿಗೆ. ಸೊ ಪ್ರಿಪೇರ್ ಆಗಿ ಬಂದ್ರಿ ಒಂದು ರೇಂಜ್. ಹೌದು, ಇವ್ರ ಕಡೆಯಿಂದ ನನಗೆ ಸ್ವಲ್ಪ ಪ್ರಿಪರೇಷನ್ ಮಾಡಕ್ ಹೆಲ್ಪ್ ಆಯ್ತು. ಓಕೆ, ಸೊ ಈ ರೀತಿ ಶೂಟಿಂಗ್ ಟೈಮ್ ಅಲ್ಲೂ ಕೂಡ ಯಾವ್ದಾದ್ರು ಒಂದು ಅನ್ಫರ್ಗೆಟಬಲ್ ಮೂಮೆಂಟ್, ಏನಾದ್ರು ಜಾರ್ ಬಿದ್ದಿರೋದಾಗಿರ್ಬೋದು, ಹೀರೋಯಿನ್ ರೇಕ್ಸ್ ಇರೋದಾಗಿರ್ಬೋದು, ಅವ್ರನ್ನ ಭಯ ಬೀಳ್ಸಿರೋದಾಗಿರ್ಬೋದು, ಅಥವಾ ನೀವು ಭಯ ಬಿದ್ದಿರೋದಾಗಿರ್ಬೋದು? ಬೀದರಲ್ಲಿ ಇರ್ಬೇಕಾದ್ರೆ ಮಾಡ್ತಾ ಇದ್ವಿ, ಕುದುರೆ ಮೇಲಿದ್ದೆ. ಸೊ ನಾನು ನಾರ್ಮಲ್ ಆಗಿ ಇಲ್ಲೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಲ್ತಿದ್ದು ಕುದುರೆ ಓಡಿಸೋದು. ಸೊ ಅಲ್ಲಿ ಬೇರೆ ಮಾರ್ವಾರಿ ಹಾರ್ಸಸ್ ಅಂದ್ರೆ ಇಂಡಿಯನ್ ಬ್ರೀಡ್ ಇತ್ತು. ಸೊ ಓಡಿಸ್ತಾ ಇದ್ದೆ. ನಾರ್ಮಲ್ ಆಗಿ ಮುಂದೆ ಹೋಯ್ತು, ಓಕೆ ಇದೇ ತರ ಇನ್ನೊಂದು ಶಾಟ್ ತಗೊಳ್ಳೋಣ ಅಂತ ಹಿಂದಕ್ ಬರ್ತಾ ಇದ್ವಿ. ಅದ್ರ ಮೇಲೆ ಸ್ಯಾಡಲ್ ಕಟ್ಟಿರ್ತಾರೆ ಕುತ್ಕೊಳಕ್ಕೆ. ಆ ಸ್ಯಾಡಲ್ ಜಾರಕ್ ಶುರು ಆಗೋಯ್ತು. ಕುದುರೆ ಹೋಗ್ತಾನೆ ಇದೆ, ಕಂಟ್ರೋಲ್ ಸಿಗ್ತಾ ಇಲ್ಲ. ಆಲ್ ಆಫ್ ಅ ಸಡನ್ ಫುಲ್ ಸೈಡ್ಗೆ ಟಿಲ್ಟ್ ಆಗ್ಬಿಟ್ಟಿದೆ. ಆಮೇಲೆ ಇದು ಕುದುರೆ ಮೇಲೆ ಕೂತ್ರೆ ಕುದುರೆನೂ ಬೀಳುತ್ತೆ, ನಾನು ಬೀಳ್ತೀನಿ, ಕುದುರೆ ನನ್ ಮೇಲೆ ಬೀಳುತ್ತೆ ಅಂತ ಗೊತ್ತಾಗೋಯ್ತು. ಸೊ ಫುಲ್ ಕಂಪ್ಲೀಟ್ ಇದಿತ್ತು, ಪ್ರೊಟೆಕ್ಷನ್ ಇತ್ತು. ಆ ಡ್ರೆಸ್ ಇದ್ದಿದೆ ಹಂಗೆ, ನೀವು ನೋಡಿರ್ಬೇಕು ಪೋಸ್ಟರ್ಸ್ ಅಲ್ಲೆಲ್ಲ. ಸೊ ಸೇಫ್ಟಿ ಇದೆ ಅನ್ಬಿಟ್ಟು ನಾನು ಜಂಪ್ ಮಾಡ್ಬಿಟ್ಟೆ. ಜಂಪ್ ಮಾಡಾದ್ಮೇಲೆ ಅವತ್ತು ತುಂಬಾ ಭಯ ಆಯ್ತು. ಬಟ್ ಸ್ಟಿಲ್ ಇನ್ನು ಶೂಟಿಂಗ್ ಕಂಟಿನ್ಯೂ ಆಗ್ಬೇಕು. ಮತ್ತೆ ಕುದುರೆನೆಲ್ಲ ಅರ್ಥ ಮಾಡ್ಕೊಂಡು ಒಂದ್ ಸ್ವಲ್ಪ 2 ರೌಂಡ್ 3 ರೌಂಡ್ ಓಡಿಸಿ ಆಮೇಲೆ ಒಂದ್ ಕಂಟ್ರೋಲ್ ಸಿಕ್ಕದ್ಮೇಲೆ ವಿ ಸ್ಟಾರ್ಟೆಡ್ ಶೂಟಿಂಗ್. ಏನು ಆಗ್ಲಿಲ್ಲ, ಸೇಫ್ಟಿ ಇತ್ತು. ಆಕ್ಚುಲಿ ಅದು ಸೇಫ್ಟಿ ಕೊಟ್ಟಿರ್ಲಿಲ್ಲ, ಅದೊಂದು ಕಾಸ್ಟ್ಯೂಮ್ ಆಗಿತ್ತು ಅಷ್ಟೇ. ಬಟ್ ಅದು ನನಗೆ ಮೈ ಲಕ್ಕಿ ಡೇ ಇಸ್ ವಾಟ್ ಐ ಕ್ಯಾನ್ ಸೇ. ಇನ್ನು ಮೂವಿಗೆ ಆಕ್ಟಿಂಗ್ ಗೆ ಬರ್ಬೇಕು ಅಂತ ಹೇಳಿ ಮೊದ್ಲಿಂದಾನು ಅನ್ಕೊಂಡಿದ್ರಿ? ಯಾರಾದ್ರೂ ರೋಲ್ ಮಾಡೆಲ್ ಏನಾದ್ರು ಇದ್ರ, ಆದ್ರೆ ನಾನು ಈ ರೀತಿ ಆಗ್ಬೇಕು, ಇವ್ರ ರೀತಿ ಆಗ್ಬೇಕು, ಇವ್ರ ರೀತಿ ಆಕ್ಟ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರಾ? ಪರ್ಟಿಕ್ಯುಲರ್ ಒಬ್ರೇ ಅಂತ ನಾನು ಯಾವತ್ತು ಇದ್ ಮಾಡ್ಲಿಲ್ಲ. ಎಲ್ಲರೂ ಫಾಲೋ ಮಾಡ್ತೀರಾ? ಅಂದ್ರೆ ಎಲ್ಲಾರನ್ನೂ ನಾವು ನೋಡ್ಬೇಕಾಗತ್ತೆ. ಒಬ್ಬೊಬ್ರು ಸೀರಿಯಸ್ ರೋಲ್ ಅಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ, ಒಬ್ಬೊಬ್ರು ಕಾಮಿಡಿ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ನನಗೆ ಎಲ್ಲಾ ರೋಲ್ ಅಲ್ಲೂ ಪರ್ಫೆಕ್ಟ್ ಆಗಿದ್ದು ಅಂದ್ರೆ ಅಕ್ಷಯ್ ಕುಮಾರ್ ತುಂಬಾ ಇಷ್ಟ ಆಯ್ತು. ಫನಿ ರೋಲ್ಸ್ ಅಲ್ಲೂ ಪರ್ಫೆಕ್ಟ್ ಆಗಿರ್ತಾರೆ, ಸೀರಿಯಸ್ ರೋಲ್ಸ್ ಅಲ್ಲೂ ಪರ್ಫೆಕ್ಟ್ ಆಗಿರ್ತಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಇಲ್ಲಿ ನಮ್ಮ ಇಂಡಸ್ಟ್ರಿಗೆ ಬಂದಾಗ ನಾವ್ ಎಲ್ಲಾರು ನೋಡ್ಬೇಕು. ಎಲ್ಲಾರು ಎಲ್ಲಾ ತರನೂ ಮಾಡ್ತಾರೆ, ಬಟ್ ಎಲ್ಲಾರ್ದು ಇದು ಒಂದ್ ಸ್ವಲ್ಪ ತಿಳ್ಕೊಂಡು ಅದನ್ನ ನಾವು ಅಳವಡಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ಅಕ್ಷಯ್ ಕುಮಾರ್ ನ ಯಾವ ಗುಣ ಅಳವಡಿಸ್ಕೊಂಡಿದ್ದಾರೆ ಹಾಗಾದ್ರೆ ತಾರಕ್?
ಅವ್ರದ್ದು ಅದೇ ಎಲ್ಲಾ ತರ ರೋಲ್ಸ್ ಪ್ಲೇ ಮಾಡೋದು, ಈವನ್ ಕಾಮಿಡಿ ಕ್ಯಾರೆಕ್ಟರ್ಸ್ ಇದ್ರೂ ಪ್ಲೇ ಮಾಡ್ತಾರೆ. ಆಲ್ರೌಂಡರ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ. ಯಾವ ರೀತಿ ನೀವು ನಿಮ್ಮ ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಆಗಿ ಯಾವ ರೀತಿ ಆಲ್ರೌಂಡರ್ ಆಗಿ ಕೆಲಸ ಮಾಡಿದ್ರೋ, ಇಲ್ಲೂ ಈ ಒಂದು ಇಂಡಸ್ಟ್ರಿನಲ್ಲೂ ಕೂಡ ನಾನು ಆಲ್ರೌಂಡರ್, ಎಲ್ಲಾ ರೀತಿಯಾದಂತಹ ಪಾತ್ರಗಳನ್ನು ಕೂಡ ನಾನು ಮಾಡಬಲ್ಲೆ, ನಾನು ನಿಭಾಯಿಸಬಲ್ಲೆ ಅನ್ನುವಂಥದ್ದು. ಓಕೆ, ವೆರಿ ನೈಸ್. ಸೊ ಇಂಥವರೇ ಬೇಕಾಗಿರೋದು ನಮ್ಮ ಸ್ಯಾಂಡಲ್ವುಡ್ಗೆ. ಒಂದೇ ಒಂದು ರೊಮ್ಯಾಂಟಿಕ್ ಆಗಿ ಅಂದ್ರೆ ಒಬ್ಬ ಲವ್ ಬಾಯ್ ಆಗಿ, ಒಬ್ಬ ಚಾಕ್ಲೇಟ್ ಬಾಯ್ ಆಗಿ, ಅಥವಾ ಸೀರಿಯಸ್ ರೋಲ್ ಪ್ಲೇ ಮಾಡುವಂತವ್ರು ಅಂಥವ್ರು ಬೇಕಾಗಿಲ್ಲ. ಸೊ ಎಲ್ಲಾ ಆಯಾಮಗಳಲ್ಲೂ ಕೂಡ ಕೆಲಸ ಮಾಡುವಂಥವ್ರು ಬೇಕಾಗಿರುವಂಥದ್ದು. ಓಕೆ, ನೈಸ್. ಈಗ ಆಕ್ಟರ್ ಹೇಳಿದ್ರಿ, ಫೇವ್ರೆಟ್ ಆಕ್ಟ್ರೆಸ್? ಆಕ್ಟ್ರೆಸ್ ಆಕ್ಟ್ರೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ತಾರಕ್? ಇಲ್ಲ, ನನಗೆ ಕನ್ನಡದಲ್ಲಿ ಬಂದಾಗ ಐ ಲೈಕ್ ರಾಧಿಕಾ ಪಂಡಿತ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ಔಟ್ಸೈಡ್ ಸೌತ್ ಇಂಡಿಯಾ ಅಂದ್ರೆ ನನಗೆ ಸಮಂತಾ ತುಂಬಾ ಇಷ್ಟ. ಓಕೆ, ಸೊ ಬಾಲಿವುಡ್ ಹೋದ್ರೆ? ಬಾಲಿವುಡ್ ಐ ಲೈಕ್ ಅನುಷ್ಕಾ ಶರ್ಮಾ. ಓಕೆ, ನೈಸ್. ಓಕೆ, ಸೊ 3 ಜನದ ಲಿಸ್ಟ್ ಹೇಳಿದ್ರಿ. ಸೊ ಹುಡುಗಿಯರ ಲಿಸ್ಟ್ ಸ್ವಲ್ಪ ಅಲ್ಲಿ ಜಾಸ್ತಿನೇ ಇದೆ. ಅಂದ್ರೆ ಹೀರೋಯಿನ್, ಆಕ್ಟ್ರೆಸ್ ಯಾರು ಜಾಸ್ತಿ ಇಷ್ಟ ಆಗ್ತಾರೆ ಅಂತಂದ್ರೆ 3 ಜನದ ಲಿಸ್ಟ್ ಅನ್ನ ಹೇಳಿದ್ರು. ಆಕ್ಟರ್ ಯಾರು ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಅಕ್ಷಯ್ ಕುಮಾರ್ ಒಬ್ರನ್ನೇ ಹೇಳಿದ್ರು. ಏನ್ ಸಮಾಚಾರ? ಆಕ್ಟ್ರೆಸ್ ನಾವು ಕ್ರಶ್ ಇರುತ್ತೆ ಅವ್ರ ಮೇಲೆ, ಆಕ್ಟರ್ ಆದ್ರೆ ಅವ್ರನ್ನ ಫಾಲೋ ಮಾಡ್ತೀವಿ, ಹಾಗೆ. ಆಬ್ವಿಯಸ್ಲಿ ಆಕ್ಟರ್ ನಾವು ಅದಕ್ಕೆ ಸೊ ಒಬ್ಬನ್ನೇ ಫಾಲೋ ಮಾಡಕ್ಕಾಗೋದು. ಸೊ ಕ್ರಶ್ ಇರ್ಬೇಕಾದ್ರೆ ಎಷ್ಟು ಜನ ಮೇಲೆ ಇದ್ರು. ಫಸ್ಟ್ ಕ್ರಶ್ ಯಾರು ಹಾಗಾದ್ರೆ ನಮ್ ತಾರಕ್ಗೆ? ಫಸ್ಟ್ ಕ್ರಶ್ ಬೇಡ, ಆಕ್ಟ್ರೆಸ್ ಬೇಡವಾ? ದೆನ್ ಸ್ಕೂಲ್ ಡೇಸ್ ಅಲ್ಲಿ ಫಸ್ಟ್ ಕ್ರಶ್, ಕಾಲೇಜ್ ಡೇಸ್ ಅಲ್ಲಿ ಫಸ್ಟ್ ಕ್ರಶ್, ಏನು ಸ್ಯಾಂಡಲ್ವುಡ್ ಫಸ್ಟ್ ಕ್ರಶ್ ಯಾವುದು ಅಂತ ಕೇಳಿ ತಿಳ್ಕೊಳ್ತೀನಿ. ನಮ್ಮ ವ್ಯೂವರ್ಸ್ಗೂ ಕೂಡ ಸ್ವಲ್ಪ ಕ್ಯೂರಿಯಾಸಿಟಿನ ಹೆಚ್ಚಿಗೆ ಮಾಡೋಣಂತೆ. ಯಾರಿರ್ಬೋದು? ಇಷ್ಟು ಹ್ಯಾಂಡ್ಸಮ್ ಹಂಕ್ ಇದಾರೆ ಇವರು. ಸೊ ಯಾರಿರ್ಬೋದು ಇವರು ಫಸ್ಟ್ ಕ್ರಶ್? ನಾನೇನಾದ್ರೂ ಇರ್ಬೋದಾ ಅಂತ ಹೇಳ್ಬಿಟ್ಟು ನಿಮ್ ಫಸ್ಟ್ ಕ್ರಶ್ ಕೂಡ ನೋಡ್ತಾ ಇರ್ಬೋದು. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಆದ್ಮೇಲೆ ತಾರಕ್ ಅವರ ಫಸ್ಟ್ ಕ್ರಶ್ ಯಾರ್ಯಾರಾಗಿದ್ರು ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು, ಈಗ ಸದ್ಯಕ್ಕೆ ಯಾರಿದ್ದಾರೆ ಕೇಳಿ ತಿಳ್ಕೊಳ್ಳೋಣಂತೆ. ಬ್ಯಾಕ್ ಟು ಕಾಫಿ ವಿತ್ ಸೆಲೆಬ್ರಿಟಿ ಅಗೇನ್. ಎಲ್ರು ಕೂಡ ಕಾಯ್ತಾ ಇದಾರಲ್ವಾ, ಯಾರು ತಾರಕ್ ನ ಫಸ್ಟ್ ಕ್ರಶ್ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ. ನಾನ್ ಹೇಳಲ್ಲಪ್ಪ, ಬನ್ನಿ ಅವ್ರನ್ನ ಕೇಳಿ ತಿಳ್ಕೊಂಬಿಡಂತೆ. ತಾರಕ್ ಅಲ್ಲ, ಕ್ರಶ್ ಲಿಸ್ಟ್ ತುಂಬಾ ಉದ್ದ ಇರುತ್ತೆ. ಬಿಡಿ, ಪರವಾಗಿಲ್ಲ, ಹೇಳ್ಬಿಡಿ. ಅಲ್ಲ, ಕ್ರಶ್ ಲಿಸ್ಟ್ ಅದೇ ತುಂಬಾ ಉದ್ದ ಇರುತ್ತೆ. ಸೊ ಯಾರ್ಯಾರ ಹೆಸರು ತಗೊಳ್ಳೋದು ಗೊತ್ತಾಗಲ್ಲ. ತುಂಬಾ ಉದ್ದ ಲಿಸ್ಟ್ ಅಂತ ಹೇಳ್ತಾ ಇದಾರೆ. ಏನಿದು ದೊಡ್ಡ ಲಿಸ್ಟ್ ಅಂತ ಹೇಳ್ತೀರಾ? ಎಷ್ಟು ಲಿಸ್ಟ್ ಇದೆಯೋ ನಮ್ಗೆ ಆ ಲಿಸ್ಟ್ ಎಲ್ಲ ಬೇಕು. ಸ್ಕೂಲ್ ಡೇಸ್ ಅಲ್ಲಿ ಸ್ಟೆಪ್ ಬರ್ತೀನಿ. ಸ್ಕೂಲ್ ಡೇಸ್ ಅಲ್ಲಿ ಐ ಹ್ಯಾಡ್ ಅ ಕ್ರಶ್ ಆನ್ ಮೈ ಕ್ಲಾಸ್ಮೇಟ್. ಸೊ ಐ ಹ್ಯಾಡ್ ಅ ಕ್ರಶ್ ಆನ್ ಸಹನಾ ಅಂತ. ಸೊ ಸಾಕು, ಅಲ್ಲಿಗೆ ನಿಲ್ಲಿಸ್ಬಿಡೋಣ. ಫಸ್ಟ್ ಕ್ರಶ್ ನಮ್ ಸ್ಕೂಲ್ ಡೇಸ್ ಆಗೋಯ್ತು. ಫಸ್ಟ್ ಕ್ರಶ್ ಕಾಲೇಜ್ ಡೇಸ್ ಅಲ್ಲಿ ನಾವು ಸ್ವಲ್ಪ ಹೀರೋಯಿನ್ಸ್ ಮೇಲೆ ಜಾಸ್ತಿ ಕ್ರಶ್ ಆಗಕ್ ಶುರು. ಹೀರೋಯಿನ್ಸ್ ಐ ಡೋಂಟ್ ಬಿಲೀವ್ ಇಟ್. ಇಲ್ಲ, ನಿಜವಾಗ್ಲು ಹೀರೋಯಿನ್ಸ್ ಮೇಲೆ ಜಾಸ್ತಿ ಕ್ರಶ್ ಇರೋದು. ಸೊ ಅವ್ರು ಕಂಪೇರ್ ಮಾಡ್ಕೊಂಡು ನಾವೆಲ್ಲರೂ ನೋಡೋರು, ಅಷ್ಟು ಕ್ಯೂಟ್ ಆಗಿದ್ದಾಳೆ ಇವಳು, ಇಲ್ಲ ಕಣೋ ಅವಳೇ ಬೆಟರ್, ಆತರ. ಮೇಕಪ್ ಅಲ್ಲಿ ಇರ್ತಾರೆ, ಅದಕ್ಕೆ ಅಷ್ಟು ಕ್ಯೂಟ್ ಆಗಿರ್ತಾರೆ. ರಿಯಲ್ ಆಗಿ ನೋಡೋದು ಗೊತ್ತಾಗುತ್ತೆ ಅವ್ರ ಎಷ್ಟು. ಅದು ಆಮೇಲೆ ಗೊತ್ತಾಯ್ತು ನಮಗೆ, ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಹೀಗೆ ಅಂತ. ಓಕೆ, ಸೊ ಈಗ ಎಂಟರ್ ಆಗಿದ್ದೀರಾ ಇಂಡಸ್ಟ್ರಿಗೆ, ಸೊ ಹೀರೋ ಆಗಿದ್ದೀರಾ. ಅವಾಗೇನೋ ಹೀರೋಯಿನ್ ಮೇಲೆ ಕ್ರಶ್ ಇತ್ತು ಬಿಡಿ, ಈಗ ಸಾಕಷ್ಟು ಜನ ಹೀರೋಯಿನ್ ಗಳನ್ನ ನೋಡ್ತಾ ಇರ್ತೀರಾ. ಸೊ ಯಾರು ಈಗ ನಿಮ್ ಕ್ರಶ್? ಇಟ್ ಇಸ್ ಫಾರ್ ಎವರ್ ಸಮಂತಾ ಮೇಲೆ ನನಗೆ. ಸಮಂತಾ, ನೈಸ್. ಸೊ ಹೇಳಿದ್ರಿ 3 ಸ್ಟೆಪ್ ಅಲ್ಲೂ ಕೂಡ 3 ಜನ ಹೀರೋಯಿನ್ ಮೇಲೆ ಕ್ರಶ್ ಇತ್ತು. ಅಂದ್ರೆ ನಿಮ್ ಹೀರೋಯಿನ್ ಸಹನಾ ಅಂತ ಏನ್ ಹೇಳಿದ್ರಲ್ವಾ, ಅವರು ಕೂಡ ನಿಮ್ ಕ್ರಶ್? ಅವರು ನಿಮ್ ಹೀರೋಯಿನ್ ಕ್ರಶ್ ಆಗಿದೆ ಅಂತ ಹೇಳಿದ್ರೆ ಅವರು ಹೀರೋಯಿನ್ ಅಲ್ಲ. ಓಕೆ, ನೈಸ್. ಇನ್ನು ನಾರ್ಮಲ್ ಆಗಿ ತಾರಕ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಅಂದ್ರೆ ಜೋವಿಯಲ್ ಪರ್ಸನ್, ಅವರು ಜಾಸ್ತಿ ವೈಲೆಂಟ್ ಆಗಿ ಕಾಣಿಸ್ತಾರೆ, ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾರೆ, ಆದ್ರೆ ಅವ್ರು ಆ ರೀತಿ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋ ಅಂತವ್ರು ಈ ರೀತಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕನ್ಸನ್ನ ಕಂಡಿರ್ತೀರಾ. ಸೊ ಅವ್ರನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ರೀತಿ ಇರ್ಬೇಕು ಅಂತೀರಾ? ನನಗೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ. ಶಿ ಶುಡ್ ಬಿ ಸಿಂಪಲ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್, ಅದು ಮೇನ್. ಅಂಡ್ ಫ್ಯಾಮಿಲಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಅದು ಇದ್ರೆ ನನಗೆ ಐ ಕ್ಯಾನ್ ಮ್ಯಾನೇಜ್ ವಿತ್ ಎನಿಥಿಂಗ್. ಓಕೆ, ಫ್ಯಾಮಿಲಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಮತ್ತೊಂದ್ಸರಿ ನೋಟ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಸಿಂಪಲ್ ಆಗಿರ್ಬೇಕು, ಸ್ವೀಟ್ ಆಗಿರ್ಬೇಕು. ಅಪ್ಲಿಕೇಶನ್ ಬರುತ್ತೆ ನೋಡಿ ನಾಳೆಯಿಂದ ನಿಮ್ಗೆ.
ಓಕೆ ನೈಸ್. ಇನ್ನು ಆಕ್ಷನ್ ಮೂವೀಸ್ ಬಗ್ಗೆ ನಿಮ್ಗೆ ಯಾವ ರೀತಿ ಇದೆ ಒಪಿನಿಯನ್, ಅದರಲ್ಲಿ ಕೆಲಸ ಮಾಡೋದ್ರ ಬಗ್ಗೆ? ಐ ಆಮ್ ಆಕ್ಚುಲಿ ಇಂಟ್ರೆಸ್ಟೆಡ್, ಬಟ್ ನನಗೆ ಗೊತ್ತಿರೋ ಹಾಗೆ ಬಿಗಿನರ್ಸ್ ಅಷ್ಟು ಆಕ್ಷನ್ ಮೂವೀಸ್ ಸಿಗಲ್ಲ. ಒಂದ್ ಸ್ವಲ್ಪ ಟೈಮ್ ಹೋದ್ಮೇಲೆ, ಒಂದ್ ಸ್ವಲ್ಪ ಫ್ಯಾನ್ ಬೇಸ್ ಕ್ರಿಯೇಟ್ ಆದ್ಮೇಲೆ ಮಾತ್ರ ಆಕ್ಷನ್. ಸೊ ಈಗ ಲವರ್ ಬಾಯ್ ಅಂಡ್ ಈ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಕೋಬಿಡೋಣ, ಇವಾಗ್ಲೇ ಎಲ್ಲ ಟ್ರೈ ಮಾಡ್ಬಿಡೋಣ, ಇನ್ನೊಂದ್ ಸ್ವಲ್ಪ ಫ್ಯಾನ್ ಬೇಸ್ ಎಲ್ಲ ಆದ್ಮೇಲೆ ದೆನ್ ಲೆಟ್ಸ್ ಗೆಟ್ ಇನ್ ಟು ಆಕ್ಷನ್ ಅಂತ ನನ್ ಪ್ಲಾನ್. ಓಕೆ, ಒಂದು ಡ್ರೀಮ್ ಬ್ಯಾನರ್, ಈ ಬ್ಯಾನರ್ ನಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತೇಳಿ ಇರುತ್ತೆ. ಸೊ ಒಬ್ವಿಯಸ್ಲಿ ನೀವು ಸ್ಯಾಂಡಲ್ವುಡ್ ಅಂತಲ್ಲ, ಎಲ್ಲಾ ಕ್ವಾಲಿಟೀಸು ಇದೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಬೇರೆ ಕಡೆಯಿಂದ ಆಫರ್ಸ್ ಕೂಡ ಬರ್ತಾ ಇರಬಹುದು. ಸೊ ಯಾವ ಒಂದು ಡ್ರೀಮ್ ಬ್ಯಾನರ್ ನ ಕೆಳಗೆ ನೀವು ಕೆಲಸ ಮಾಡೋದಕ್ಕೆ ಇಷ್ಟ? ಡ್ರೀಮ್ ಬ್ಯಾನರ್ ಆಕ್ಚುಲಿ ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ ಈಗ ರಾಕ್ಲೈನ್ ಪ್ರೊಡಕ್ಷನ್ಸ್ ಅಲ್ಲಿ. ಸೊ ಅವರು ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಮೂವಿ ಮಾಡ್ತಿದ್ದಾರೆ. ಸೊ ಇಟ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಗೇನ್. ಓಕೆ, ಸೊ ಒಂದಲ್ಲ ಎರಡಲ್ಲ, ಎರಡೆರಡು ಸರಿ ಡ್ರೀಮ್ ಕಮ್ ಟ್ರೂ. ನೈಸ್ ನೈಸ್. ಇನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ, ಸ್ಪೋರ್ಟ್ಸ್ ಅಲ್ಲಿ ಜೊತೆಗೆ ಡ್ಯಾನ್ಸ್ ಅಲ್ಲಿ ಫೈಟ್ಸ್ ಆ ರೀತಿ ಎಲ್ಲ ಏನಾದ್ರು ಇದೆಯಾ ನಿಮಗೆ? ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಈಗ ಸ್ವಲ್ಪ ಕಮ್ಮಿ ಆಗ್ಬಿಡಿದೆ. ಇವಾಗ ಬರೀ ಜಿಮ್ ಅಂಡ್ ಅದು ಇದು ಅಂತ ಆಗೋಯ್ತು. ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಹ್ಯಾಂಡ್ ಬಾಲ್ ಆಡ್ತಿದ್ದೆ, ಬಾಸ್ಕೆಟ್ ಬಾಲ್ ಆಡ್ತಿದ್ದೆ. ಸೊ ಅದ್ರಲ್ಲಿ ಜಾಸ್ತಿ ಟೈಮ್ ಪಾಸ್ ಮಾಡ್ತಿದ್ವಿ. ಸೊ ಈಗ ಅದೆಲ್ಲ ಆಡೋಷ್ಟು ಟೈಮ್ ಸಿಗಲ್ಲ. ಈಗ ಬರೀ ಜಿಮ್, ವರ್ಕ್ಔಟ್ ಅದು ಇದು ಮಾಡ್ಕೊಂಡು ಡೇ ಆಗೋಗುತ್ತೆ. ಓಕೆ ಓಕೆ ನೈಸ್. ಇನ್ನು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದೆಲ್ಲ ನಿಮ್ ಕೈನಲ್ಲಿದೆ? ಈಗ ಇನ್ನೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, 6 to 6 ಅಂತ, ಶ್ರೀನಿವಾಸ್ ಸೆದಲ್ಘಟ್ಟ ಸರ್ ಜೊತೆ ಮಾಡ್ತಾ ಇರೋದು. ಇನ್ನೊಂದು ನಂದಕಿಶೋರ್ ಸರ್ ಜೊತೆ ಮಾಡ್ತಾ ಇದ್ದೀನಿ, VIP ಅಂತ, ಅದು ರಾಕ್ಲೈನ್ ಪ್ರೊಡಕ್ಷನ್ಸ್ ಅಂಡರ್ ಅಲ್ಲ, ಶೂಟಿಂಗ್ ನಡೀತಾ ಇದೆ ಈಗ. ಸೊ ಅದೊಂದು ಡ್ರೀಮ್. ಸೊ ಇವಾಗ ಇದೆರಡು ಪ್ರಾಜೆಕ್ಟ್ ನಡೀತಾ ಇದೆ. ಬೇರೆ ಕಡೆಯಿಂದ ಎಲ್ಲ ಆಫರ್ ಸಿಗ್ತಿದ್ಯಾ? ಈಗ ಇನ್ನೂ ಬಂದಿಲ್ಲ, ಹೋಪಿಂಗ್ ಫಾರ್ ದ ಬೆಸ್ಟ್. ನೋಡೋಣ ಇನ್ನೆಲ್ಲಿಂದ ಬರುತ್ತೆ, ಹೇಗಾಗುತ್ತೆ. ಓಕೆ ಓಕೆ. ಸೊ ಯಾವ ರೀತಿಯಾದಂತಹ ಕಥೆಗಳನ್ನ ನೀವು ಆರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ನೀವು? ನನಗೆ ಮೇನ್ಲಿ ಸ್ವಲ್ಪ ನನ್ನ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಕ್ ತುಂಬಾ ಇಷ್ಟಪಡ್ತೀನಿ. ಸ್ವಲ್ಪ ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ತುಂಬಾ ಆಸೆ ಇದೆ. ಹೌದು. ಸೊ ಅದೇ ಅದನ್ನ ಅಷ್ಟು ನೀಟಾಗಿ ಕ್ಯಾರಿ ಮಾಡ್ಬೇಕು ಅಂಡ್ ಅಷ್ಟು ಗತ್ತಿರ್ಬೇಕು ಆ ಕ್ಯಾರೆಕ್ಟರ್ ಅಲ್ಲಿ. ಇಫ್ ಐ ಗೆಟ್ ಅ ಚಾನ್ಸ್ ದೆನ್ ಐ ವಿಲ್ ಶ್ಯೂರ್ಲಿ ಡೂ ಇಟ್. ಸೊ ಇನ್ನೊಂದು ಚಾನ್ಸ್ ಸಿಗುತ್ತೆ ನಿಮ್ಗೆ ನಿಮ್ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಹೌದು. ಓಕೆ ನೈಸ್ ನೈಸ್. ಇನ್ನು ಕಥೆಗಳನ್ನ ನೀವೇ ಓದಿ ಸೆಲೆಕ್ಟ್ ಮಾಡ್ತೀರಾ ಅಥವಾ ಬೇರೆ ಯಾರಿಗಾದ್ರು, ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡ್ತೀರಾ? ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಷ್ಟು ನಾನು ಸ್ಟೋರಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಏನಾಗುತ್ತೆ, ಅವ್ರಿಗೆ ಅಷ್ಟು ಐಡಿಯಾ ಸಿಗಲ್ಲ. ಇಲ್ಲಿ ನಾವು ಸ್ಟೋರಿ ಕೇಳೋದೇ ಬೇರೆ, ಸ್ಕ್ರೀನ್ ಪ್ಲೇ ಬರ್ಬೇಕಾದ್ರೆ ಅದು ಬೇರೆ ತರ ಇರುತ್ತೆ. ಸೊ ನಾನೊಂದ್ಸತಿ ಕತೆ ಕೇಳ್ತೀನಿ, ನನ್ನ ಫ್ರೆಂಡ್ಸ್ ಜೊತೆ ಕುತ್ಕೊಂತೀನಿ, ನೀನ್ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾತಾಡ್ತೀನಿ. ಒಂದು 2-3 ಜನ ಫ್ರೆಂಡ್ಸ್ ಇದಾರೆ ಹೂಸ್ ವರ್ಕಿಂಗ್ ಇನ್ ಸೀರಿಯಲ್ಸ್. ಸೊ ಅವ್ರ ಜೊತೆ ಮಾತಾಡ್ತೀನಿ, ಈ ತರ ಇದೆ, ಏನ್ ಅನ್ಸುತ್ತೆ, ನಿನಗೇನ್ ಅನ್ಸುತ್ತೆ, ನನಗೆ ಒಳ್ಳೆ ಇದ್ ಸಿಗುತ್ತೆ, ಆಪರ್ಚುನಿಟಿ ಇದೆಯಾ. ಸೊ ಅವ್ರ ಜೊತೆ ಮಾತಾಡಿ ಎಂಡ್ ಆಫ್ ದ ಡೇ ಐ ಟೇಕ್ ಮೈ ಡಿಸಿಷನ್ ಹೇಗೆ. ಸೊ ಈಗ ನಾರ್ಮಲ್ ಆಗಿ ಅಷ್ಟು ಫ್ರೀ ಇಲ್ಲ ಅಂತ ಅನ್ಕೊಳ್ತೀನಿ ನೀವು. ಫ್ರೀ ಆದಂತಹ ಟೈಮ್ ಅಲ್ಲಿ ಸೊ ಯಾವ ಒಂದು ಪ್ಲೇಸ್ ನ ವಿಸಿಟ್ ಮಾಡಕ್ ಇಷ್ಟಪಡ್ತೀರಾ? ನಿಮ್ಮ ಮನೆನಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಇಷ್ಟಪಡ್ತೀರಾ? ನನಗೆ ನಮ್ಮೂರು ಕೊಡಗು ಹೋಗೋದು ತುಂಬಾ ಇಷ್ಟ. ಅಲ್ಲಿ ವಾಟರ್ ಫಾಲ್ಸ್, ಅಲ್ಲಿ ಇದು ಒಳ್ಳೆ ಕಾಡು, ಆರಾಮಾಗಿ ನಮ್ದೇ ಎಸ್ಟೇಟ್ ಇದೆ. ಸೊ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ಕೊಂಡು ಒಂದೊಳ್ಳೆ ಪೀಸ್ಫುಲ್ ಆಗಿರುತ್ತೆ. ವಿ ಹ್ಯಾವ್ ಕಾಫಿ ಆಲ್ಸೋ. ಸೊ ಖುಷಿಯಾಗಿ ಕಾಫಿ ಕುಡಿತಾ ಅಲ್ಲಿ. ಇನ್ನು ಫ್ಯಾಮಿಲಿನಲ್ಲಿ ಯಾರ್ಯಾರು ಇದ್ದೀರಿ ತಾರಕ್ ನೀವು? ನಮ್ ತಂದೆ ತಾಯಿ ಎಲ್ಲ ಇಲ್ಲೇ ಇರೋದು, ಬೆಂಗಳೂರಲ್ಲಿ. ತಂಗಿ ಇದ್ದಾಳೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಲೋಶಿಕ್ ಪೊನ್ನಪ್ಪ ಅಂತ, HKBK ಅಲ್ಲಿ. ಅಷ್ಟೇ, ಸ್ಮಾಲ್ ಫ್ಯಾಮಿಲಿ. ರೋಲ್ ಮಾಡೆಲ್ ಆಗಿ ನೀವು ಅಕ್ಷಯ್ ಕುಮಾರ್ ಅವ್ರನ್ನ ತಗೊಂಡಿರುವಂತದ್ದು. ಸೊ ಅವರು ಪ್ಲೇ ಮಾಡಿರುವಂತ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ಬೇಕು ಅಂತ ಹೇಳಿ ಹೇಳೋದಾದ್ರೆ ಯಾವ್ದಿರ್ಬೋದು ಅದು? ಈಗ ಆಸ್ ಆಫ್ ನಾವು ತುಂಬಾ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದಾರೆ. ಅವ್ರ ಫನಿ ಸೈಡ್ ನೋಡಿದೀನಿ. ಹೌಸ್ಫುಲ್ ಮೂವಿ ನೋಡಿದಾಗ ಅವ್ರು ತುಂಬಾ ಫನಿ ಆಗಿರ್ತಾರೆ. ಅದೇ ಬೇಬಿ ಅಂತ ಒಂದು ಆಕ್ಷನ್ ಮೂವಿ ಬಂತು, ಸೊ ಅದ್ರಲ್ಲಿ ತುಂಬಾ ಸೀರಿಯಸ್ ಆಗಿ ಮಾಡಿದ್ದಾರೆ. ಜಾಲಿ LLB 2 ಅಲ್ಲಿ ತುಂಬಾ ಡಿಫ್ರೆಂಟ್ ಇದ್ ಪ್ಲೇ ಮಾಡಿದ್ದಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ಆತರ ಮೂವೀಸ್ ನೋಡ್ತಾ ಇರ್ತೀನಿ. ಅವ್ರೊಬ್ರೇ ಅಂತಲ್ಲ, ಬಟ್ ಸಿನ್ಸ್ ಈ ಪ್ಲೇಸ್ ಅ ಲಾಟ್ ಆಫ್ ರೋಲ್ಸ್, ನನಗೆ ಅವ್ರು ತುಂಬಾ ಇಷ್ಟ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಕನ್ನಡ ಮೂವೀಸ್ ಏನ್ ಕಮ್ಮಿ ಇಲ್ಲ, ಅದನ್ನ ಜಾಸ್ತಿ. ಕನ್ನಡ ಮೂವೀಸ್ ಏನ್ ಕಡಿಮೆ ಇಲ್ಲ, ನಮ್ ಕನ್ನಡ ಆಕ್ಟರ್ಸ್ ಕೂಡ ಏನು ಕಡಿಮೆ ಇಲ್ಲ. ನೈಸ್. ಓಕೆ ಡನ್. ಸೊ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದೀವಿ. ಸೊ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇನ್ ಥಿಂಗ್ ಇಸ್ ಎಲ್ಲರೂ ಅದೇ ಕನ್ನಡ ಸಪೋರ್ಟ್ ಮಾಡಿ, ಕನ್ನಡ ಮೂವೀಸ್ ನೋಡಿ,
ಇವಾಗಂತೂ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬರ್ತಿದೆ. ಮುಂಚೆ ತರ ಬರೀ ಒಂದೇ ಮೊನೋಟನಸ್ ಸ್ಕ್ರಿಪ್ಟ್ ಅಂತ ಇಲ್ಲ, ಇವಾಗ ಹೊಸೊಬ್ರು ಬರ್ತಾ ಇದಾರೆ, ತುಂಬಾ ಕಷ್ಟ ಪಡ್ತಿದ್ದಾರೆ. ಇಮೇಜ್ ಕೂಡ ಚೇಂಜ್ ಹೌದು ಹೌದು, ಈಗ ಸ್ಟೋರಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ದಟ್ಸ್ ಆಲ್ ನೈಸ್. ಕನ್ನಡಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಒಂದು ನಾನು ಅದೇ ಹೇಳ್ಬೋದು. ಸೊ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ಳೋದು. ಓಕೆ, ನೈಸ್. ಸೊ ಥ್ಯಾಂಕ್ ಯು. ಇಷ್ಟೊತ್ತು ನಮ್ ಶೋ ನಲ್ಲಿ ಇದ್ರಿ, ಜೊತೆಗೆ ನಾನೇನೇನೆಲ್ಲ ತರಲೆ ಕ್ವೆಶನ್ ಕೇಳ್ತೀನಿ ಅದಕ್ಕೆಲ್ಲ ಆನ್ಸರ್ ಮಾಡಿದ್ರಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್. ಅಂಡ್ ನೀವು ಏನೆಲ್ಲ ಡ್ರೀಮ್ ನ ಅಂದ್ರೆ ಕನ್ಸನ್ನ ಕಂಡಿದಿರೋ ಅದೆಲ್ಲ ಟ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ವ್ಯೂವರ್ಸ್ ನ ಪರವಾಗಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಕೂಡ ತಾರಕ್ ಪುನ್ನಪ್ಪ ಅವರು ನಮ್ ಜೊತೆಗಿದ್ರು. ಸೊ ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಈ ಶೋ ಇಷ್ಟು ಬೇಗ ಮುಗಿದು ಹೋಯ್ತಾ ಅಂತ ಹೇಳ್ಬಿಟ್ಟು ನನ್ಗೂ ಕೂಡ ಬೇಜಾರಾಗ್ತದೆ, ನಂಗೆ ಗೊತ್ತು ನಿಮ್ಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಬೇಜಾರಾಗ್ಬೇಡಿ, ನಾಳೆ ಬೆಳಿಗ್ಗೆ ಮತ್ತೆ ಇದೇ ಟೈಮ್ಗೆ ಮತ್ತೊಬ್ಬ ಸೆಲೆಬ್ರಿಟಿ ಜೊತೆ ಮತ್ತೆ ನಿಮ್ ಮುಂದೆ ಹಾಜರಾಗ್ತೀನಿ ಅನ್ನೋ ಒಂದು ಪ್ರಾಮಿಸ್ ಅನ್ನ ಮಾಡ್ತಾ ಈ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.